ಗಿಲ್ಲಿ ನಟ ಬಹಳ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ ಸರ್. ಯಾಕೆಂತಂದ್ರೆ ಬಿಗ್ ಬಾಸ್ ಅಲ್ಲಿ ಅಲ್ಲೇ ಏನೋ ಒಂದು ತಪ್ಪಾಗಿರುತ್ತೆ, ಅದನ್ನೇ ಬೇರೆ ತರ ಹೇಳೋದು ನಾವು ನೋಡಿರ್ತೀವಿ ಎಷ್ಟೊಂದ್ಸಲ. ಆ ಸ್ಕೂಲ್ ಟೈಮಲ್ಲೂ ಕೂಡ ತುಂಬಾ ಸುಳ್ಳು ಹೇಳ್ತಾರ, ಸುಳ್ಳು ಹೇಳ್ಬಿಟ್ಟು ಏನಾದ್ರು ಸಿಗಾಕೊಂಡಿದ್ರ? ಇಲ್ಲ ಇಲ್ಲ ಆ ಥರ ಏನಲ್ಲ. ಆ ಥರ ಅಂದರೆ ನಾವು ಆ ಥರ ಭಯನೇ ಇಲ್ಲ ಅವ್ನಿಗೆ. ಏನಂದರೆ ನಾವು ಭಯ ಎಲ್ಲ ಇಟ್ಟಿದ್ವಿ. ಆ ಥರ ಸುಳ್ಳು ಹೇಳ್ತಿರ್ಲಿಲ್ಲ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಿರ್ಲಿಲ್ಲ ಅವನು. ಕರೆಕ್ಟಾಗಿ ವರ್ಕ್ ಮಾಡ್ಕೊಬತ್ತಿದ್ದ, ವರ್ಕ್ ಅಂತೂ ಮಾಡ್ತಿದ್ದ, ಚೆನ್ನಾಗಿ ಮಾಡ್ತಿದ್ದ. ನಾವು ಹಂಗೆ ಇಟ್ಟಿದ್ವಿ ಅವ್ರನ್ನ. ಹಾಗಾಗಿ ಈ ಹೈಸ್ಕೂಲ್ ಲೆವೆಲಲ್ಲಂತೂ ಅವರು ಚೆನ್ನಾಗಿ ಕಲಿಸಿ ಆಚೆ ಕಳ್ಸಿಕೊಟ್ಟಿದ್ದೀವಿ. ಅಷ್ಟಂತೂ ಏನಿಲ್ಲ ಹೇಳ್ತೀವಿ, ಆದ್ರೆ ಆ ಥರ ಸುಳ್ಳುಗಳು ಅಂತ ವ್ಯವಹಾರನೇ ಇರಲಿಲ್ಲ. ನಮ್ಮಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿರೋದ್ರಿಂದ ಟೀಚರ್ಸ್ಗಳೆಲ್ಲ ಸ್ಟ್ರಿಕ್ಟ್ ಆಗಿ ಮಾಡೋದು, ಅದರಿಂದ ಭಯ ಜಾಸ್ತಿ ನಮ್ಮ ಮಕ್ಕಳಿಗೆ. ಬೇರೆ ಮಕ್ಕಳು ಕಾನ್ವೆಂಟ್ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಸ್ಕೂಲ್ ಮಕ್ಕಳು ಅಂತಂದರೆ ಭಾಳ ಗೌರವದಿಂದ ಭಯದಿಂದ ಟೀಚರ್ಸ್ಗಳ ಜೊತೆ ನಡ್ಕೊತಾರೆ. ಅದೊಂದು ಚೆಂದ. ಅವಾಗ್ಲಿಂದ ಅಷ್ಟೇ ತುಂಬ ಈಗಲೂ ಅಷ್ಟೇ ಹುಡುಗರು ಟೀಚರ್ಸು ಅಂದರೆ ನಮ್ಮ ಸ್ಕೂಲು ಅಂತಂದರೆ ಬೇರೆ ಮಕ್ಕಳು ಸೇರೋಕ್ಕೆ ಇದು ಮಾಡ್ತಾರೆ, ಅಲ್ಲಿ ಹೊಡಿತಾರೆ, ಇದು ಮಾಡ್ತಾರೆ ಕಣಪ್ಪ, ಅದೆಲ್ಲ ಸ್ಟ್ರಿಕ್ಟ್ ಜಾಸ್ತಿ ಅಂತ. ಯಾಕೆಂದ್ರೆ ಸ್ಟ್ರಿಕ್ಟ್ ಇದ್ದಾಗಲೇ ತಾನೇ ಮಕ್ಕಳು ಬೆಳವಣಿಗೆ ಆಗ್ಬೇಕಂತ. ಇವನು ಆ ಥರ ಬಟ್ ಇವನು ಸೈಲೆಂಟ್ ಆಗಿದ್ದ, ಅಷ್ಟು ಇದಾಗಿ ಏನು ಟಿಟಿಗಿಟ್ ಏನು ಆ ಥರದಲ್ಲಿ ಏನೂ ಇರಲಿಲ್ಲ, ಸೈಲೆಂಟ್ ಆಗಿದ್ದ. ಅವನ ಪ್ರತಿಭೆ ಗೊತ್ತಾದದ್ದು ಯಾವಾಗ ಅಂತಂದ್ರೆ ಅವನದೇ ಒಂದು ಯೂಟ್ಯೂಬ್ ಮಾಡ್ಕೊಂಡಿದ್ನಲ್ಲ, ಅವಾಗ ಮಾಡ್ಕೊಂಡಿದ್ದಾಗ ಬಂದಿದ್ದ. ಅವನ ಹೆಸರು ನಟರಾಜ್ ಅಂತ. ಆಮೇಲೆ ಗಿಲ್ಲಿ ಅಂತ ಇದು ಮಾಡ್ಕೊಂಡು ಆ ಥರ ಇದು ಮಾಡ್ಕೊಂಡಿತ್ತು.